ಹೀಗೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ಪ್ರಕೃತಿಯಲ್ಲಿನ ಹೊಸ ಚಿಗುರು ನಮ್ಮ ಜೀವನದಲ್ಲಿಯ ಹೊಸ ಸಂಭ್ರಮ ಅಥವಾ ಹೊಸ ಕನಸುಗಳು ನಮ್ಮ ಜೀವನಕ್ಕೆ ಹೊಸ ಭರವಸೆಗಳನ್ನು ನೀಡುತ್ತವೆ. ಹೊಸತು ಯಾವಾಗಲೂ ನಮಗೆ ಹೊಸ ಹುರುಪು, ಹೊಸ ಯೋಜನೆಗಳು, ಹೊಸ ಹೊಸ ಯೋಚನೆಗಳನ್ನೆಲ್ಲ ನನಸಾಗಿಸುವಂತಹ ಕ್ಷಣಗಳನ್ನು ತೆಗೆದುಕೊಂಡು ಬರುತ್ತದೆ. ಈ ಹೊಸ ಅವಕಾಶಕ್ಕಾಗಿ ಪ್ರತಿ ವರ್ಷ ನಾವು ಕಾಯ್ತಾ ಇರ್ತೀವಿ. ಯಾಕಪ್ಪ ಪ್ರತಿ ವರ್ಷ ಕಾಯ್ತಾ ಇರ್ತೀವಿ ಅಂತಂದರೆ, ಹೌದು, ಹೊಸ ವರ್ಷ ಅಂದ ತಕ್ಷಣವೇ ನಮ್ಮ ಹಿಂದೂಗಳ ಪ್ರಕಾರ ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ. ಯುಗದ ಆದಿ ಅಥವಾ ಯುಗದ ಪ್ರಾರಂಭದ ವರ್ಷವೇ ಯುಗಾದಿ. ವೀಕ್ಷಕರಿಗೆಲ್ಲ ನಮಸ್ಕಾರ. ನಮ್ಮ ಪ್ರೀತಿಯ ಆಹಾ ಎಂಥ ರುಚಿ ಕಾರ್ಯಕ್ರಮದ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಯುಗಾದಿ ಬಂದಾಗ ಹಬ್ಬ ಹಸಿರು ಚಿಗುರು ಈ ಮನದ ತುಂಬ. ಈ ಬೇವು ಈ ಬೆಲ್ಲ ಸವಿದಾಗ ಹಬ್ಬಬ್ಬ ನಗೆಯ ಹೊನಲು ಈ ಮನೆಯ ತುಂಬ. ಮನದ ಮಾಮರದಲ್ಲಿ ಚೈತ್ರ ಮಾಸದಲ್ಲಿ ಬರುವಂತಹ ಈ ಯುಗಾದಿ ಹಬ್ಬ ಚೈತ್ರ ಶುದ್ಧ ಪಾಡ್ಯಮಿ ಎಂದು ಆಚರಿಸುತ್ತೀವಲ್ವಾ. ಪ್ರಕೃತಿಯಲ್ಲೆಲ್ಲ ಗಿಡ ಮರಗಳಲ್ಲಿ ಹೊಸ ಚಿಗುರಿನಿಂದ ಹಸಿರಾಗಿ ನಾವು ನೋಡ್ಬೋದು. ಎಸ್ಪೆಷಲಿ ಬೇವು ಬೆಲ್ಲ, ಇನ್ನು ಚಿಗುರು ಹುಣಸೆ ಹೂವು ಇವೆಲ್ಲವುಗಳನ್ನು ಕೂಡ ನಾವು ಹೊಸದಾಗಿ ಚಿಗುರು ಬಿಟ್ಟಿರೋದ್ರಿಂದ ಖಾದ್ಯಗಳನ್ನು ತಯಾರಿಸ್ತೀವಿ. ಯುಗಾದಿ ಹಬ್ಬ ಅಂದ ತಕ್ಷಣ ನಮ್ಮ ಇದು ಸಾಂಪ್ರದಾಯಿಕ ಹಬ್ಬವಾಗಿದೆ. ಸಾಂಪ್ರದಾಯಿಕ ಹಬ್ಬ ಹಳ್ಳಿಗಳಲ್ಲೆಲ್ಲ ಒಲೆ ಹಚ್ಚಿ ಅಡುಗೆ ಮಾಡಿ, ಒಲೆಯನ್ನು ಪೂಜೆ ಮಾಡಿ ಅಡುಗೆ ಮಾಡ್ತಾರೆ. ನಮ್ಮ ಆಹಾ ಎಂಥ ರುಚಿ ಕಾರ್ಯಕ್ರಮದಲ್ಲಿ ಕೂಡ ಆ ಒಂದು ಟಚ್ ಕೊಡೋಕ್ಕೆ ಹಳ್ಳಿಗಳಲ್ಲಿ ಯಾವ ರೀತಿ ಒಲೆ ಮೇಲೆ ಅಡುಗೆ ಮಾಡ್ತಾರೆ ಅನ್ನೋದನ್ನು ನಿಮ್ಮ ಮುಂದೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾದರೆ ನಾವೆಲ್ಲ ತಯಾರಾಗಿದ್ದೀವಿ, ಬನ್ನಿ ಯುಗಾದಿ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಆಚರಿಸೋ ಒಂದು ಪ್ರಯತ್ನ ಮಾಡೋಣ. ಮಾವಿನ ತೋರಳು, ಎಲ್ಲೆಲ್ಲೂ ಕೂಡ ಬೇವಿನ ಸೊಪ್ಪು, ಸಾಂಪ್ರದಾಯಿಕವಾದಂತಹ ಒಲೆ ಇದೆ. ಯುಗಾದಿ ಹಬ್ಬದ ಶುಭಾಶಯಗಳು. ವೀಕ್ಷಕರೇ ನೋಡ್ತಿರಲ್ವಾ, ನಮ್ಮ ಆಹಾ ಎಂಥ ರುಚಿಯಲ್ಲಿ ಯುಗಾದಿ ಹಬ್ಬದ ಸಂಭ್ರಮಾಚರಣೆ ನಡೀತಾ ಇದೆ, ಅದು ಕೂಡ ಸಾಂಪ್ರದಾಯಿಕವಾಗಿ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೇವೆ. ಯುಗಾದಿ ಹಬ್ಬದ ಶುಭಾಶಯಗಳು ನಾನು ಮೊದಲು ನೀವೇ ಮೊದಲು ಹೇಳ್ತೀರಾ? ಖಂಡಿತವಾಗಿ ಧನ್ಯವಾದಗಳು. ತಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಯುಗಾದಿ ಹಬ್ಬದ ವಿಶೇಷ ಸಂಚಿಕೆಗೆ ನಮ್ಮ ಜೊತೆ ಇದ್ದಾರೆ ಹಾವೇರಿ ಮೂಲತಃ ಸಮಾಜ ಸೇವಕಿಯಾಗಿ ಗುರುತಿಸಿಕೊಂಡಂತಹ ಶ್ರೀಮತಿ ಜಯಶ್ರೀ ಶಿವಪುರ್ ಅವರು. ಜಾನಪದ ಕಲಾವಿದೆಯೂ ಹೌದು, ಬಸವದಳದ ಅಧ್ಯಕ್ಷರಾಗಿದ್ದಾರೆ, ಇನ್ನು ರಾಜ್ಯದ ಬಸವದಳದ ಉಪಾಧ್ಯಕ್ಷರು ಆಗಿದ್ದಾರೆ. ಸಾಂಪ್ರದಾಯಿಕವನ್ನು ಉಳಿಸಿ ಬೆಳೆಸುವಂತಹ ಸಾಕಷ್ಟು ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಬನ್ನಿ ಕಾರ್ಯಕ್ರಮದಲ್ಲಿ ಏನು ಮಾಡಿಕೊಡ್ತಾರೆ ಇವತ್ತು ನೋಡೋಣ ಅಂತೆ. ಜಯಶ್ರೀ ಅವರೇ, ಯುಗಾದಿ ಹಬ್ಬ ಎಷ್ಟು ಚೆನ್ನಾಗಿ ಅಲಂಕಾರವಾಗಿದೆ, ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ನಮ್ಮ ಸಂಪ್ರದಾಯದ ಇದೊಂದು ಒಲೆ ಹಚ್ಚಿ ಅಡುಗೆ ಮಾಡೋದೇ ನಿಂತು ಹೋಗ್ಬಿಟ್ಟಿದೆ. ಹೇಗೆ ನಿಮ್ಮ ಯುಗಾದಿ ಹಬ್ಬದ ಯುಗಾದಿ ಹಬ್ಬ ಬಹಳ ಸಂಭ್ರಮದ ಸಡಗರದ ಹಬ್ಬ ರೀ. ನಾವು ಯುಗಾದಿ ಹಬ್ಬವನ್ನು ಯಾಕೆಂದರೆ ಅದು ನಮ್ಮ ಹೊಸ ವರ್ಷ, ನಮ್ಮ ಭಾರತ ದೇಶದ ಹೊಸ ವರ್ಷದ ದಿವಸ. ಆಮೇಲೆ ಪ್ರಕೃತಿಯು ಕೂಡ ನಮ್ಮೊಡನೆ ಸಹಕರಿಸಿರ್ತದೆ. ಎಲ್ಲ ಹೊಸ ಚಿಗುರು, ಬೇವು, ಮಾವು, ಹೂವು, ಆಮೇಲೆ ಕೋಗಿಲೆ ಗಾನ, ಭೃಂಗಗಳ ಗಾನ, ನಮ್ಮ ಹೊಸ ವರ್ಷ ಆಚರಣೆಗೆ ಅವು ಕೂಡ ನಮಗೆ ಸಹಕರಿಸ್ತಾವಂತೇಳಿ ನಾವು ಇಟ್ಟುಕೊಂಡು ಭಾಳ ಸಂಭ್ರಮದಿಂದ ನಾವು ಅದನ್ನು ಆಚರಿಸಿ ವಿಶೇಷ ಅಡಿಗೆಗಳನ್ನು, ವಿಶೇಷ ನಿಯಮಗಳನ್ನು, ವಿಶೇಷ ಸಂಪ್ರದಾಯಗಳನ್ನು ನಾವು
ಇಟ್ಕೊಂಡು ಅವ್ನು ಮುಂದುವರ್ಸ್ಕೊಂಡು ಬರ್ತಾರೆ. ಈ ಯುಗಾದಿ ಹಬ್ಬದ ಆಚರಣೆ ಹೇಗಿರುತ್ತೆ ನಿಮಗೆ? ಪ್ರತಿಯೊಬ್ಬರದು ಅವ್ರದೇ ಆದ ಆಚರಣೆ ಮಾಡ್ತಾ ಇರ್ತಾರೆ ಯುಗಾದಿ ಅಂದ ತಕ್ಷಣ, ಅವರವ್ರ ಊರಲ್ಲಿ ಅವರವರು ಒಂದು ಸಾಂಪ್ರದಾಯಿಕವಾಗಿ ಬಂದಂತಹ. ನಿಮ್ಮ ಯುಗಾದಿ ಹಬ್ಬದ ಆಚರಣೆ ಹೇಗಿರುತ್ತೆ? ನಮ್ದು ಉತ್ತರ ಕರ್ನಾಟಕದ ಯುಗಾದಿ ಹಬ್ಬದ ಆಚರಣೆ ಬಹಳ ಸಡಗರದಿಂದ ಇರುತ್ತೆ. 3 ದಿವಸದ ಹಬ್ಬ. ಯುಗಾದಿ ಹಿಂದಿನ ದಿವಸ ಅಮಾವಾಸ್ಯೆ ದಿವಸ ಬೆಳಿಗ್ಗೆ ಅದು ಬುದ್ಧಿ ನೋಡಿ ಇಲ್ಲ ಅಂದ್ರೆ ಜೋಳದ ಒಡೆಗಳನ್ನು ಮಾಡ್ತೇವೆ. ಆಮೇಲೆ ಮಧ್ಯಾಹ್ನ ಕಡಬು. ಆಮೇಲೆ ಸಾಯಂಕಾಲ ಒಲೆಯನ್ನು ಸಾರಿಸಿ ಒಲೆ ಮೇಲೆ ತಪ್ಪಲಿ ಹಂಡೆಗಳನ್ನಿಟ್ಟು ಅದನ್ನ ಪೂಜೆ ಮಾಡಿ ಆ ನೀರಿನಲ್ಲಿ ಇಲ್ಲಿಟ್ಟಿದೆ ನೋಡ್ರಿ, ಬೇವಿನ ಎಲೆಗಳನ್ನ ಹಾಕಿ ಅದನ್ನ ಮುಚ್ಚಿ ಹಾಗೆ ಇಟ್ಟಿರ್ತೇವೆ. ಆಮೇಲೆ ಬೆಳಗ್ಗೆ ಪಾಡ್ಯ ದಿವಸ ಎದ್ದ ತಕ್ಷಣ ಒಲೆ ಉರಿ ಮಾಡಿ ಆ ನೀರು ಕಾಸಾಕಿರ್ತೇವೆ. ಆಮೇಲೆ ನಾವು ಎಲ್ಲರನ್ನು ಕರ್ಸಿರ್ತೇವೆ. ಅವಾಗ ತವ್ರ ಮನೆಗೆ ಹೆಣ್ಮಕ್ಳಾರ ಹೋಗಿರ್ತಾರ, ಇಲ್ಲ ಅಂತಂದ್ರೆ ಅವ್ರನ್ನಾರು ಕರ್ಸಿರ್ತೀವಿ. ಒಟ್ಟು ಅಣ್ಣ ತಮ್ಮಂದಿರಿಗೆ ಆ ಬೇವಿನ ನೀರಿಂದ ಎಣ್ಣೆ ಸ್ನಾನ ಮಾಡಿ ಬೇವಿನ ನೀರನ್ನು ಅವ್ರಿಗೆ ಹಾಕಿ ಅವ್ರ ಹೊಸ ಬಟ್ಟೆ ಹಾಕೊಂಡಿಂದ ಅವ್ರನ್ನ ಕೂಡಿಸಿ ನಾವು ಆರತಿ ಮಾಡ್ತೀವಿ. ಓಹೋ, ಖಂಡಿತ ಅದು ಮುಖ್ಯ. ಹೊಸ ವರ್ಷದಿಂದ ಈ ವರ್ಷ ಏನೋ ಆಗ್ಲಿ, ಮುಂದಿನ ವರ್ಷದಿಂದ ನಮ್ ಸಂಬಂಧ ಚೆನ್ನಾಗಿರ್ಲಿ. ಹೆಣ್ಮಕ್ಳಿಗೆ ಯಾವಾಗಿದ್ರು ತವ್ರ ಮನೆ ಆಸೆ ಬಾಳಲ್ಲ. ಹಿಂಗಾಗಿ ಅವ್ರಿಗೂ ಕೂಡ ಅದೊಂದು ಇದರಿಂದ ಏನಾಗತ್ತ, ಈಗೆಲ್ಲ ಸಂಬಂಧಗಳು ಕಳಿಸ್ಕೊಂಡ್ ಬಿಟ್ಟಾವಲ್ಲ, ಇದರಿಂದ ನಾವು ಸಂಬಂಧವನ್ನು ಉಳಿಸ್ಕೊಂಡು ಹೋಗ್ಬೇಕು. ಹಾಗೆ ಹೇಳಿದ್ರೆ ಯಾರು ಮಾಡಲ್ಲ. ಅದು ಒಂದು ದಿವಸ ಒಂದು ಪದ್ಧತಿ ಒಂದು ನಿಯಮ ಇಟ್ಕೊಂಡ್ವಿ ಅಂದ್ರೆ ತಾನಾಗೆ ಮುಂದುವರಿ. ನಿಜ, ಖಂಡಿತವಾಗಿ ಒಳ್ಳೆ ಅದ್ಭುತವಾದಂತ ಮಾತಾಡಿದ್ರಿ. ಹಬ್ಬದ ದಿನ ಸಂಬಂಧವನ್ನು ಉಳಿಸಿಕೊಳ್ಳುವಂತಹ ಒಂದು ಸಂಪ್ರದಾಯದ ಹಬ್ಬವೂ ಹೌದು. ಇನ್ನೂ ಹಬ್ಬ ಅಂದ ತಕ್ಷಣ ರುಚಿ ರುಚಿಯಾದ ಖಾದ್ಯಗಳು ಇರಲೇಬೇಕು. ಯುಗಾದಿ ಹಬ್ಬಕ್ಕೆ ವಿಶೇಷವಾಗಿ ಏನೇನು ಅಡುಗೆ ಮಾಡ್ತೀರಾ ನೀವು? ನಾವು ವಿಶೇಷವಾಗಿ ಯುಗಾದಿ ಹಬ್ಬದ ಹಿಂದಿನ ದಿವಸದಾಗಲೇ ಹೇಳಿದ್ನಲ್ಲ, ಕಡಬು ವಡೆಗಳನ್ನು ಮಾಡ್ತೀವಿ. ಮುಂಜಾನೆ ಯುಗಾದಿ ಪಾಡ್ಯ ದಿವಸ ಎರದ ತಕ್ಷಣ ಶೇವಿಗೆ ಬಸದು, ಅದು ಪಾಯಸ ಅಲ್ಲ, ಬಿಸಿನೀರಲ್ಲಿ ಬಸ್ತು. ಅದು ಹಳೆ ಕಾಲದ ಪದ್ಧತಿ ಪ್ರಕಾರ. ನಾವು ಮೊದಲೆಲ್ಲ ಶಾವಿಗೆ ಮನೆಯೊಳಗ ಮಾಡ್ತಿದ್ವಿ, ಈಗ ಅವೆಲ್ಲ ಹೋಗ್ಬಿಟ್ಟದವು. ಆದ್ರೂ ಕೂಡ ನಾವು ಮನೆಯ ಹಿಟ್ಟನ್ನೇ ತಗೊಂಡು ಹೋಗಿ ಮಷೀನ್ಗೆ ಹೋಗಿ ಹಾಕಿಸ್ಕೊಂಡ್ಬಂದು ಅವನ್ನ ಬಸಿತೇವೆ. ಅದು ನೀರಲ್ಲಿ ಚೆನ್ನಾಗಿ ಬಸ್ತು, ಅದು ಉದುರು ಆಗ್ತದಲ್ಲ, ಅದರೊಳಗೆ ಸಕ್ಕರೆ ಅಥವಾ ಬೆಲ್ಲ ಇಲ್ಲಾಂದ್ರೆ ಬೇವು ಇದನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೇವೆ. ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಅಂದ ತಕ್ಷಣ ನನ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು. ಈಗ ನಮ್ ಕಾರ್ಯಕ್ರಮಕ್ಕೆ ಏನ್ ಮಾಡ್ಕೊಡ್ತೀರಾ ಅಂತ ನನಗೆ ವಿಶೇಷ. ಇದಕ್ಕೆ ಬೇವು ಅಂತಾರೆ. ಬೇವು. ಸೊ ಬೇವು ವಿಶೇಷ. ಬೇವು ಬೆಲ್ಲ. ಇದು ಬೆಲ್ಲ, ಇದು ಬೇವು. ಅಂದ್ರೆ ಈಗ ನಮ್ದು ಈ ಹಬ್ಬ ಕಹಿ ಮತ್ತು ಸಿಹಿಗಳನ್ನ ಹಂಚಿಕೊಳ್ಳುವ ಹಬ್ಬ. ಹೌದು, ಖಂಡಿತವಾಗಿ. ಆಮೇಲೆ ನಮ್ಗೆ ಸುಖ ದುಃಖ ಏನೇ ಬಂದ್ರು ಸಮಾನತೆಯಿಂದ ಇರ್ಬೇಕು. ನಾವು ದುಃಖ ಬಂದ್ರೆ ಅಳಬಾರ್ದು, ಸಂತೋಷ ಬಂದ್ರೆ ಕುಗ್ಗು. ಅದೇ ಇದ್ರ ವಿಷಯ. ನಿಮ್ ಮಾತು ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸತ್ತೆ. ಒಂದ್ ಕೆಲ್ಸ ಮಾಡೋಣ, ಬೇವು ಬೆಲ್ಲ ತಯಾರು ಮಾಡ್ತಾನೆ ನಾವು ಇನ್ನೂ ಹೆಚ್ಚಿನ ವಿಷಯಗಳು ನಿಮ್ ಜೊತೆಗೆ ತಿಳ್ಕೊಳಕ್ ಇಷ್ಟಪಡ್ತೀವಿ. ಹಾಗಿದ್ರೆ ಸೊ ಬೇವು ಬೆಲ್ಲ ಎಲ್ಲ ತಯಾರಾಗಿ ಇಟ್ಕೊಂಡಿದ್ದೀರಾ. ಹಾಗಾದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಏನ್ ಮಾಡ್ಕೊಡ್ತೀರಾ ಅಂತ ನೋಡೋಣ, ಶುರು ಮಾಡೋಣವಾ? ಏನ್ ಹಾಕ್ತಿದ್ದೀರಿ ಈಗ? ಪುಟಾಣಿ ಹಿಟ್ಟು 100 ಗ್ರಾಮ್ ಇದೆ. 5-6 ಜನಕ್ಕೆ ಆಗುವಷ್ಟು ಬೇವು. ಅಂದ್ರೆ ನಮ್ಗೆ ಯುಗಾದಿಗೆ ಮುಖ್ಯವಾಗಿದ್ದು ಬೇವೆ. ಎಲ್ಲ ಉಳಿದ ಅಡಿಗೆಗಳನ್ನೆಲ್ಲ ಹಬ್ಬದಲ್ಲೆಲ್ಲ ಸಹಜವಾಗಿ ಮಾಡ್ತೀವಿ. ಇದು ಯುಗಾದಿ ವಿಶೇಷ. 100 ಗ್ರಾಮು ಪುಟಾಣಿ ಹಿಟ್ಟು ಅಥವಾ ನೀವು ಹುರಿಗಡ್ಲೆ ಹಿಟ್ಟು ಅಂತೀರಲ್ಲ. ಆಮೇಲೆ ಇದು ದೇಸಿ ಸಕ್ಕರೆ ಅಂತೆ. ದೇಸಿ ಸಕ್ಕರೆ ಅಂದ್ರೆ ಅದು ಶುಗರ್ ಕಿಂತ ಮೊದ್ಲು ರೆಡಿ ಆಗೋದು. ಈಗ ಬಿಳಿ ಶುಗರ್ ಏನಿರ್ತಲ್ಲ ಅವು ಕೆಮಿಕಲ್ ಕೊಡುತ್ತೆ. ಇದು ಪ್ಯೂರ್ ಬೆಲ್ಲ ಸಕ್ಕರೆ ಎರಡು ಮಿಕ್ಸ್ ಇದ್ದತ್ತೆ. ಅದು 100 ಗ್ರಾಮ್. ಅದು ಬಣ್ಣನೇ ಬೇರೆ ಇದೆ, ಅದೊಂಥರ ಟೆಕ್ಸ್ಚರ್ ಬೇರೆ ಕಾಣಿಸ್ತಿದೆ ನನಗೆ ಅಲ್ವಾ? ದೇಸಿ ಸಕ್ಕರೆ ಅಂತಿದ್ರು ಮೊದ್ಲ, ಈಗ ಅದಕ್ಕೆ ಮಕ್ತುಮ್ ಸಕ್ಕರೆ ಅಂತಾರೆ. ಮಕ್ತುಮ್ ಸಕ್ಕರೆ ಸಿಗತ್ತೆ. ಇದು ನಮ್ಮ ಉತ್ತರ ಕರ್ನಾಟಕದ ವಿಶೇಷವಾಗಿ ಯುಗಾದಿಗೆ ತರಿಸ್ತಾರ ಅದನ್ನ. ಆಮೇಲೆ ಇವೆಲ್ಲ ಡ್ರೈ ಫ್ರೂಟ್ಸ್. ಇದು ಉತ್ತತ್ತಿ ಪುಡಿ ಮಾಡಿ ಇಟ್ಕೊಂಡಿದ್ದಿದೆ. ನಾ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿನಿ. ಗೇರ್ ಬೀಜ. ಇದು ಗೇರ್ ಬೀಜ. ಇದು ಇದರಿಂದ ಅಲ್ಸರ್ ಬರಲ್ಲ. ಅಲ್ಸರ್ ಔಷಧ. ಇದು ಬಾಯಿ ಹುಣ್ಣು, ಕರಳ ಹುಣ್ಣು. ಹಿಂಗಾಗಿ ಇದು ನಾವು ಯಾವಾಗಾದ್ರೂ ತಿನ್ನೋಣ ಅಂದ್ರೆ ಆಗುದಿಲ್ಲ. ಇದು ಒಣ ಕೊಬ್ಬರಿ ತುರಿ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣಗೆ ಹೆರ್ಕೊಂಡಿದ್ದೀರಲ್ಲ? ಸಣ್ಣಗೆ ಹೆರ್ಕೊಂಡಿದ್ದೀನಿ. ನೆಕ್ಸ್ಟ್ ಗೋಡಂಬಿ. ಅದನ್ನು ಕೂಡ ಒಂದು ಚಿಕ್ಕ ಪೀಸು. ಯಾಕಂದ್ರೆ ಇದು ಹಿಟ್ಟಿಂದ ಇರತ್ತಲ್ಲ, ಗಂಟ್ಲಿಕ್ಕೆ ಹತ್ತಬಾರ್ದು ಅಂತೇಳಿ ಸ್ವಲ್ಪ ಉರುಟಾಗೆ ಪೀಸ್ ಮಾಡ್ಕೊಂಡಿರ್ತೀವಿ. ಇದು ಒಣ ದ್ರಾಕ್ಷಿ. ಅದನ್ನು ಸಣ್ಣ ಕಟ್ ಮಾಡ್ಕೊಂಡು ದೊಡ್ಡದಾದ್ರೂ ತಿನ್ನಕ್ ಸರಿ ಆಗಲ್ಲ. ಇದು ಬಾದಾಮಿ. ಇದನ್ನು ಕೂಡ ನಮಗ್ ಬೇಕಾದಷ್ಟು ಕಟ್ ಮಾಡ್ಕೊಂಡಿದ್ವಿ. ಉತ್ತತ್ತಿನೂ ಕೂಡ ಹಾಗೆ ಮಾಡಿದ್ದೀನಿ. ಇದು ಏಲಕ್ಕಿ ಪುಡಿ. ಆಮೇಲೆ ಗಸಗಸಿ. ಎಲ್ಲ ಆರೋಗ್ಯದಾಯಕನೇ. ಎಲ್ಲಕ್ಕೂ ಒಂದೊಂದು ವಿಶೇಷವಾದ ಔಷಧಿ ಗುಣಗಳಿವೆ ಇವಕ್ಕೆಲ್ಲ.
ಗಸಗಸಿದು ಗೊತ್ತು ನಿಮ್ಗೆ, ಹ್ಮ್ ಏಲಕ್ಕಿದು ಗೊತ್ತು, ಏಲಕ್ಕಿದು ಎಸಿಡಿಟಿ ಆಗಲ್ಲ. ಹೌದು ಆಮೇಲೆ ಏನಾದ್ರೂ ಪದಾರ್ಥದೊಳಗ ವಿಷಕಾರಿ ಇತ್ತಂದ್ರೆ ಅದನ್ನ ಹೋಗಿಸ್ತದ. ಹೌದು ಆಮೇಲೆ ಇದು ಗೇರ್ ಬೀಜ ಅಲ್ಸರ್ಗೆ, ಹೌದು. ಗೋಡಂಬಿ ಹೆಲ್ದಿ ಫುಡ್, ಒಣ ಕೊಬ್ಬರಿನೂ ಹೆಲ್ದಿ. ಆಮೇಲೆ ಇದು ಬೇವು, ಓ, ಎಷ್ಟು ಚೆನ್ನಾಗಿದೆ ಹಿತ್ತಾಳೆ ಪಾತ್ರೆ, ಬೌಲ್ ತುಂಬಾ ಚೆನ್ನಾಗಿದೆ, ಬಟ್ಲು ನಂಗೆ ತುಂಬಾ ಇಷ್ಟ ಆಗ್ತಾ ಇದೆ. ಇದು ಕಂಚು, ಇದು ಹಿತ್ತಾಳೆ. ಕಂಚು ಹಿತ್ತಾಳೆ ಎಲ್ಲ ನೋಡಿ ಎಷ್ಟು ಸಾಂಪ್ರದಾಯಿಕವಾಗಿದೆ. ಓ, ಇದೆಲ್ಲ ಈಗೆಲ್ಲ ಮಿಕ್ಸ್ ಆಯ್ತು. ಹ್ಮ್. ಈಗ ಅದನ್ನ ಫುಲ್ ಮಿಕ್ಸ್ ಮಾಡೋದು. ಇಷ್ಟೊಂದು ಬೇವಿನ ಹೂ ಹಾಕ್ಬಿಟ್ಟಿದ್ರೆ ಕಹಿ ಕಹಿ ಆಗಲ್ಲ. ಆಗಲ್ಲ ಆಗಲ್ಲ ಆಗಲ್ಲ. ಆದ್ರೆ ಅದು ಹೆಲ್ದಿ ಫುಡ್ ಅಲ್ಲ. ಹಾ. ನೀವು ಕೈ ಆದ್ರೂ ಅದು ಹಂಗೇನ್ ಆಗಲ್ಲ. ಇನ್ನೂ ಹೆಚ್ಚಿಗೆ ಹಾಕೊಂಡ್ರು ಅಡ್ಡಿ ಇಲ್ಲ. ಓ ಯಾಕೆಂದ್ರೆ ಈಗ ಚಳಿಗಾಲದಾಗ ಇದು ಆಗಿ ನಮ್ ಚರ್ಮ ಎಲ್ಲ ಹಾಳಾಗಿರ್ತೈತಿ. ಹ್ಮ್ ಆಮೇಲೆ ನಮ್ದು ಒಳಗ ಪದ್ಧತಿನೂ ಇದು ಆಗಿ ಹೊಟ್ಟೆ ಒಳಗನು ತ್ರಾಸ ಇರ್ತೈತಿ. ಒಮ್ಮೆಲೆ ಸಡನ್ ಆಗಿ ಬಿಸಿಲುಗಾಲ ಬರ್ತೈತಲ್ಲ, ಆ ಟೈಮಲ್ಲಿ ಎಸಿಡಿಟಿ ಆಗುತ್ತೆ, ಹೊಟ್ಟೆಯಲ್ಲಿ ಜಳ, ಎದಿ ಉರಿ, ಇದನ್ನೆಲ್ಲ ಇದು ಡ್ರೈ ಹಾಕಿ ಇದು 15 ದಿವಸ ನೀವು ತಿನ್ಬಹುದು, 1 ತಿಂಗಳನ್ನ ತಿನ್ಬಹುದು. ಅದಕ್ಕೆ ಇದು ಉರಿ ಇಲ್ಲ, ನೀರು ಇಲ್ಲ, ಯಾವುದೇ ಆಯಿಲು ಇಲ್ಲ. ಇದು ಡ್ರೈ. ಇದು ಆರಾಮ ನೀವು ದಿವಸ ಊಟ ಮಾಡುವಾಗ ಮಧ್ಯಾಹ್ನ ಒಂದೊಂದು ಇದು ಇಷ್ಟು ಬಟ್ಟಲದೊಳಗೆ ಇಟ್ಕೊಂಡು ತುಪ್ಪ ಜಾಸ್ತಿ ಹಾಕೋಬೇಕು. ತುಪ್ಪ ಹಾಲು ಹಿಂಗ್ ಮಾಡ್ಕೊಂಡು ದಿವಸ ನೀವು 15 ದಿವಸ ತಿಂದ್ರೆ ಸಾಕಷ್ಟು ಬೇಸಿಗೆ ಜಡ್ ರೋಗಗಳೆಲ್ಲ ಹೋಗ್ತಾವು. ಆಮೇಲೆ ಈಗ ನಾವು ಚಳಿಗಾಲದ ನಮ್ಮ ಚರ್ಮನು ಸುಕ್ಕಾಗಿರುತ್ತೆ ಮತ್ತೆ ಡ್ರೈ ಆಗಿರುತ್ತೆ. ಅದಕ್ಕಾಗಿನೇ ನಾವು ಎಣ್ಣೆ ಸ್ನಾನ, ಬೇವಿನ ನೀರಿನಿಂದ ನಮ್ಮ ಚರ್ಮ ರೋಗ ಎಲ್ಲ ಹೋಗ್ತಾವು. ಎಣ್ಣೆ ಸ್ನಾನ ಅದು ಆಗ್ತೈತಿ. ಆಮೇಲೆ ಇದನ್ನ ತಿಂದ್ಬಿಟ್ರೆ ನಮ್ಗೆ ಹುಳಿ, ತೇಗು, ಜಳ ಅಂದ್ರೆ ನಾವು ಬೇಸಿಗೆಗೆ ನಮ್ಮ ಬಾಡಿ ರೆಡಿ ಆಗುತ್ತೆ. ಅದು ಬೇವಿನ ನೀರು ರಾತ್ರಿ ಎಲ್ಲ ಇಟ್ಟಿರ್ತೇವಲ್ಲ, ಅದೊಂಥರ ಆಕ್ಷನ್ ಎಲ್ಲ ನೀರೊಳಗೆಲ್ಲ ಕೂಡ್ಕೊಂಡಿರ್ತೈತಿ. ಅದನ್ನ ಒಂದು ಬಕೆಟಿಗೆ 4 ಚರಿಗೆ ನೀರು ಹಾಕಿ ಸ್ನಾನ ಮಾಡಿಸ್ತೀವಿ. ಸ್ನಾನ ಚಿಕ್ಕ ಮಕ್ಕಳಿಗೆ ಮತ್ತು ಅಣ್ಣ ತಮ್ಮಂದಿರಿಗೆಲ್ಲ ಸ್ನಾನಗಳನ್ನು ಮಾಡಿಸಿ ಆಮೇಲೆ ನಾವು ಅವತ್ತ ನಮ್ಮ ಶೂನ್ಯ ಪೀಠಾಧ್ಯಕ್ಷರ ಅಲ್ಲಂಪ್ರಭು ಜಯಂತಿ ಇದೆ, ಯುಗಾದಿ ಪಾಡ್ಯದ ಜಯಂತಿ. ಅದು ಒಂದು ನಮಗೆ ಸಂಭ್ರಮ. ಯಾಕಂದ್ರೆ ಕನ್ನಡ ನಾಡಿನ ಧರ್ಮವಾದ ಲಿಂಗಾಯತ ಧರ್ಮ. ಉತ್ತರ ಕರ್ನಾಟಕದಲ್ಲಿ ನಾವು ವಿಶೇಷವಾಗಿ ಲಿಂಗಾಯತ ಧರ್ಮಗಳು ಹೆಚ್ಚಿದ್ದು, ಅದನ್ನ ಎಲ್ಲಾ ಹಬ್ಬದಲ್ಲಿ ನಾವು ಮಿಕ್ಸ್ ಮಾಡ್ಕೊತೀವಿ. ಹಾಗಾದ್ರೆ ಒಂದು ವಚನ ಹೇಳ್ಬಿಡಿ. ಗೀತವ ಹಾಡಿದರೇನು, ಗೀತವ ಹಾಡಿದರೇನು, ವೇದ ವೇದಾಂತವ ನೋದಿದರೇನು, ಶಾಸ್ತ್ರ ಪುರಾಣವ ಕೇಳಿದರೇನು, ಗೀತವ ಹಾಡಿದರೇನು, ಮನವಲಿದು ಲಿಂಗ ಜಂಗಮವ ಪೂಜಿಸಲರಿಯದವರು, ಎಲ್ಲೆಲ್ಲೂ ಅನುಭಾವಿಯಾದೊಡೇನು, ಎಲ್ಲೆಲ್ಲೂ ಅನುಭಾವಿಯಾದೊಡೇನು, ಭಕ್ತಿ ಇಲ್ಲದವರಲ್ಲ ಕೂಡಲ ಸಂಗಮ ದೇವಾ, ಭಕ್ತಿ ಇಲ್ಲದವರಲ್ಲ ಕೂಡಲ ಸಂಗಮ ದೇವಾ, ಗೀತವ ಹಾಡಿದರೇನು. ಎಂಥ ಅದ್ಭುತವಾದಂತಹ ಮಾತು. ಗೀತಾ ಅಂದ್ರೆ ಭಗವದ್ಗೀತೆ ಓದಿದ್ರೇನು, ಶಾಸ್ತ್ರ ಪುರಾಣ ಕೇಳಿದ್ರೇನು, ಭಕ್ತಿ ಎಷ್ಟು ಇಂಪಾರ್ಟೆಂಟ್ ನಮ್ಮ ಸಾಮಾನ್ಯ ಜನರಿಗೆ ತಿಳಿಯುವಂತದ್ದು ವಚನಗಳು. ಹಾಗಾದ್ರೆ ಈಗ ಬೇವು ತಯಾರಾಗಿದೆ, ನೋಡ್ಬೋದು ಅದ್ರ ರುಚಿ ಹೇಗಿದೆ ಅಂತ. ನೈವೇದ್ಯಕ್ಕೆ ಇಡೋದ, ಏನ್ ಮಾಡೋದು ಈಗ ಮುಂದೆ? ನೈವೇದ್ಯಕ್ಕೆ ಇಡೋಣ ಒಂದ್ರಾಗೆ. ಆಮೇಲೆ ನಮ್ಮವೆಲ್ಲ ಬಟ್ಟಲುಗಳು ಕಂಚು ಮತ್ತು ಹಿತ್ತಾಳೆ. ಕಂಚು ಬಹಳ ಆರೋಗ್ಯಕ್ಕೆ ಒಳ್ಳೆಯದು. ಇದು ಕಂಚು ಕಂಚಿನ ಪಾತ್ರೆ, ಇದು ಹಿತ್ತಾಳೆ, ಅದು ಹಿತ್ತಾಳೆ. ಅಷ್ಟರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಕಂಚಿನಲ್ಲಿ ನಾವು ಏನ್ ತಿಂದ್ರು ನಮ್ಗೆ ಆಕ್ಷನ್ ಬರಲ್ಲ. ಇದು ಹಿತ್ತಾಳೆ ಅಂದ್ರೆ ಸ್ವಲ್ಪ ಹುಳಿ ಅವೆಲ್ಲ ಇತ್ತು ಅಂದ್ರೆ ಅದು ತನ್ನ ವಿಷ ಬಿಡತ್ತೆ ವಿಷ. ಇದರಲ್ಲಿ ಏನಿಲ್ಲ. ಇದು ಹೆಲ್ತ್ಗೆ ಬಾಳ ಚಲೋ, ಎಲುಬು ಗಟ್ಟಾಗತ್ತಾವ ಇದರಲ್ಲಿ ತಿಂದ್ರೆ. ಆಮೇಲೆ ಎಲ್ಲವನ್ನು ಸ್ವಲ್ಪ ನೋಡ್ರಿ, ಹಾಲು ಸ್ವಲ್ಪ ಹಂಗ ಟೇಸ್ಟ್ ನೋಡಿ ನೀವು. ಆಗಲೇ ಇದು ಬೇವಿಂದು ವಿಷ ಅಂದ್ರ ನೋಡ್ರಿ, ವಿಷ ಆಗತ್ತ ಏನಾಗತ್ತ ನೋಡಿ. ಆಮೇಲೆ ಇವು ಡ್ರೈ ಫ್ರೂಟ್ಸ್ ಎಲ್ಲಾನು ಒಂದೊಂದು ಔಷಧಿ ಗುಣ ಹೊಂದಿದ್ದು. ಹೌದು. ಜಯಶ್ರೀ ಅವರೇ, ಇದು ಬೇವು ಕೊಟ್ಟಿದ್ದೀರಾ, ಬೇವು ಬೆಲ್ಲ ಹೇಗಿದೆ ಅಂತ ನಾನು ರುಚಿ ನೋಡ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ಹಬ್ಬದ ತಯಾರಿಯ ಒಳ್ಳೆ ಅಡುಗೆ ತಯಾರು ಮಾಡ್ಕೋತಾ ಇರಿ. ಒಲೆ ಮೇಲೆ ನಮಗೆ ಮಾಡ್ಕೊಡ್ಬೇಕು ಅಂತ ಒಂದು ಅಡುಗೆ ತಯಾರು ಮಾಡ್ಕೊಳ್ಳಿ. ಅಷ್ಟರಲ್ಲಿ ವೀಕ್ಷಕರಿಗೆ ಇದನ್ನು ಹೇಗೆ ಮಾಡೋದು ಅಂತ ಇನ್ನೊಂದ್ಸರಿ ಹೇಳ್ಬಿಡ್ತೀನಂತೆ. ವೀಕ್ಷಕರೇ, ಬೇವು ಹೇಗೆ ತಯಾರಿಸಿದ್ರು ಜಯಶ್ರೀ ಮೇಡಮ್ ಅಂತ ಒಂದ್ಸರಿ ಕ್ವಿಕ್ ಆಗಿ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡೋಣ. ಬೇವು ಮಾಡುವ ವಿಧಾನ.
ಹುರಿಗಡಲೆ ಹಿಟ್ಟು 100 ಗ್ರಾಂ, ದೇಸಿ ಸಕ್ಕರೆ 1 ಬಟ್ಟಲು, ಖರ್ಜೂರ, ಗೇರು ಬೀಜ, ಒಣಕೊಬ್ಬರಿ, ಗೋಡಂಬಿ ಸ್ವಲ್ಪ, ಒಣದ್ರಾಕ್ಷಿ ಸ್ವಲ್ಪ, ಬಾದಾಮಿ ಸ್ವಲ್ಪ, ಏಲಕ್ಕಿ ಪುಡಿ ಸ್ವಲ್ಪ, ಗಸಗಸೆ ಸ್ವಲ್ಪ, ಬೇವು ಸ್ವಲ್ಪ. ಇಷ್ಟನ್ನು ಹಾಕಿ ಚೆನ್ನಾಗಿ ಕೂಡಿಸಿ ಬಟ್ಟಲಿಗೆ ಹಾಕಿ ಯುಗಾದಿ ಬೇವು ಸವಿಯಲು ಕೊಡಿ. ವೀಕ್ಷಕರೇ, ಯುಗಾದಿಗೆ ಬೇಕೇ ಬೇಕಾಗಿರುವಂತಹ ಬೇವು ಮಾಡೋದು ನೋಡ್ಕೊಂಡು ಬಂದ್ವಿ. ಈಗ ಸಾಂಪ್ರದಾಯಿಕವಾಗಿ ಒಲೆ ಹಚ್ಚಿ ಅಡಿಗೆ ಮಾಡ್ತಾ ಇದಾರೆ. ಮೇಡಮ್, ಏನ್ ಮಾಡ್ತೀರಿ ಈಗ ಮುಂದೆ? ಈಗ ಸಿಹಿ ಕುಂಬಳಕಾಯಿ ಗಾರಿಗೆ ಏನ್ ಮಾಡ್ತೀನಿ, ಸಿಹಿ ಕುಂಬಳಕಾಯಿ ಗಾರಿಗೆ. ಮೊದಲ ಒಲೆ ಹಚ್ಕೊಳ್ಳೋಣ. ಮೊದ್ಲು ಒಲೆ, ನಾನು ಒಲೆ ಹಚ್ಚೋದೆ ಹೇಗೆ ಅನ್ನೋದೇ ಕ್ಯೂರಿಯಾಸಿಟಿಯಾಗಿ ನೋಡ್ತಾ ಇದ್ದೀನಿ. ತುಂಬಾ ಕುತೂಹಲವಾಗಿದೆ ನನ್ಗೆ. ಓ, ದೊಡ್ಡ ದೊಡ್ಡ ಸೌದೆಗಳಿವೆ. ಆಮೇಲೆ ಇವನ್ನೆಲ್ಲ ಸ್ವಲ್ಪ ಹಾಕಿದ್ರೆ ಬೇಗ ಉರಿಸ್ತತೆ. ಓ, ಮೊದ್ಲೇ ಹಾಕ್ಬಿಡೋದು ಈಗ? ಓಕೆ. ಕಟ್ಟಿಗೆ ದೊಡ್ಡ ದಪ್ಪ ಇರ್ತಾವಲ್ಲ, ಹತ್ತೋದಿಲ್ಲ. ಓ, ಸೊ ಅದೆಲ್ಲ ರಟ್ಟದ ಪೇಪರ್ದು, ಒಣಗಿದ ಎಲೆಗಳು. ಮೊದಲೇ ದೀಪ ಚಿಮಣಿ ಇದೆ, ಹಳೆ ಕಾಲದ ಚಿಮಣಿ. ಹಳೆ ಕಾಲದ ಚಿಮಣಿ ಎಷ್ಟು ಕ್ಯೂಟ್ ಆಗಿದೆ ಅದು ಆಕ್ಚುಲಿ. ಒಲೆ ಹತ್ತಿದೆ, ಈಗ ಬಾಣ್ಲೆನು ಇಟ್ಕೊಂಡ್ರಿ. ಸೊ ಏನ್ ಮಾಡ್ತೀರಾ ಮುಂದೆ? ಹೇಗೆ ಕುಂಬಳಕಾಯಿಯಿಂದ ಸಿಹಿ ಕುಂಬಳಕಾಯಿ ಮೇಲಿನ ಸಿಪ್ಪೆ ತೆಗೆದು ಈ ತರ ತುರಿದಿಟ್ಕೊಂಡು. ಸೊ ಈಗ ಡೈರೆಕ್ಟ್ ಹಾಕ್ತಿದ್ದೀರಾ? ಹಾಕ್ತೇವೆ. ಓಕೆ. ಅದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು, ಹುರ್ಕೋಬೇಕು ಈಗ ಅಲ್ವಾ? ಹಂಗೆ ಒಣ ಹುರ್ಕೊಳ್ಳೋದ? ಅದಕ್ಕೇನ್ ಹಾಕೋ? ಏನಿಲ್ಲ, ಏನು ಹಾಕಂಗಿಲ್ಲ. ಸರಿ. ನಮ್ಮ ಹೆಚ್ಚಾಗಿ ಆಯಿಲ್ ಇಲ್ಲದ, ಆಯಿಲ್ ಕಮ್ಮಿ ಯೂಸ್ ಮಾಡಿ ಮಾಡುವಂತ ಖಾದ್ಯಗಳು ಜಾಸ್ತಿ ಮಾಡ್ತಾರೆ. ಎಣ್ಣೆ ಕಮ್ಮಿ. ಆಮೇಲೆ ಈ ಸೀಸನ್ ಅಲ್ಲಿ ಕುಂಬಳಕಾಯಿ ಹಣ್ಣಲ್ಲೇ ಮಾಡೋದು ಇದು. ಆಗಲೇ ಯುಗಾದಿ ಒಳಗೆ ಹಣ್ಣಾಗಿ ಚೆನ್ನಾಗಿ ಮಾಗಿಬಿಟ್ಟಿರ್ತದೆ. ಹಂಗಾಗಿ ಇನ್ನೂ ಸಿಹಿ ಆಗ್ತಾವ ಅವು ಗಾರಿಗೆಗಳು. ಆಮೇಲೆ ಇದು ಏನದು ಖಜ್ರ, ಆ ಟೈಪ್ ರುಚಿ ಬರುತ್ತದ. ಓಹೋ, ಬೆಲ್ಲ. ಸೊ ಎಷ್ಟು ಪ್ರಮಾಣ ಅಂತ ತಗೊಂಡಿದ್ದೀನಿ? ನಾನು ಆಗಲಿ ಹೇಳಿದೆ, ಪಾವು ಕೆಜಿ ಕುಂಬಳಕಾಯಿ ತಗೊಂಡು ಅದು ತುರಿದು, ಪಾವು ಕೆಜಿ ಬೆಲ್ಲ, ಕಾಲ್ ಕೆಜಿ ಎರಡು ಸೇಮ್. ಹೆಚ್ಚಿಗೆ ಬೇಕನ್ನೋರು ಹಾಕೋಬಹುದು. ಸಿಹಿ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಒಬ್ಬೊಬ್ರು ಸ್ವೀಟ್ ತಿಂತಿರ್ತಾರಲ್ಲ. ಸಿಹಿ ಕುಂಬಳಕಾಯಿನೂ ಸಿಹಿ ಇರೋದ್ರಿಂದ ಸಮ ಸಾಕಾಗತ್ತೆ ಅನ್ಸುತ್ತೆ. ಸಾಕಾಗುತ್ತೆ. ಸೊ ನೀವು ಒಲೆ ಅವಾಗ ನೋಡ್ತಾ ಇರ್ಬೇಕು. ಗ್ಯಾಸ್ ಅಂದ್ರೆ ಹಿಂಗೆ ಸಣ್ಣ ಮಾಡ್ಬಿಡ್ಬೋದು. ಸೊ ಇದರಲ್ಲಿ ಸೌದೆ ನಾವು ಸ್ವಲ್ಪ ನೋಡ್ಬೇಕು, ಜಾಸ್ತಿ ಆದ್ರೆ ಹೊತ್ತತೆ, ಕಮ್ಮಿ ಆದ್ರೆ ಹಸಿ ಆಗತ್ತಲ್ಲ, ಸ್ವಲ್ಪ ನೋಡ್ಕೊಂತ ಇರ್ಬೇಕು. ಇದು ಪೂರ್ತಿ ಕರಗಬೇಕು. ಚೆನ್ನಾಗಿ ಆಗ್ತಾ ಇದೆ ಅಲ್ವಾ? ಬೆಲ್ಲ ಎಲ್ಲ ಕರಗಬೇಕು. ಪೂರ್ತಿ ಬೇಡ, ಸಾಕಲ್ಲ. ಇದು ಹಾಕ್ಬೇಕು, ಕಸಕಸೆ. ರುಚಿನೇ ರುಚಿ, ತುಂಬಾ ಚೆನ್ನಾಗಿ ಕಾಣಿಸ್ತಾನು ಇದೆ. ಅದು ಕರದಾಗನು ಭಾಳ ಚಂದ ಬರುತ್ತೆ, ಬಂದಂಗೆ ಬರುತ್ತೆ. ಏಲಕ್ಕಿ ಎಲ್ಲ ಸಿಹಿ ಇದಕ್ಕೆ ಹಾಕೊಂಡು ಬೇಕೇ ಬೇಕು. ಏಲಕ್ಕಿ ಹಾಕ್ಬೇಕು, ಘಮ. ಆಮೇಲೆ ಆಯ್ತು, ಅದು ತೆಗೆದು ಇಡ್ಬೇಕು ಸ್ವಲ್ಪ ಹೊತ್ತು. ಅದು ಆರಿಂದ ಅದಕ್ಕೆ ನಮಗೆ ಹದಕ್ಕೆ ಎಷ್ಟು ಈ ಹದ ನಾ ಮಾಡಿಟ್ಟಿದ್ದೇನೆ ಈಗ. ಈಗ ಆಲ್ರೆಡಿ ಮಾಡಿಟ್ಟಿದ್ದೀರಾ? ಅಂದ್ರೆ ಸ್ವಲ್ಪ ಆರ್ಬೇಕು ಅದು. ಹೌದು. ಅದಕ್ಕೆ ಅದನ್ನ ಇಟ್ಟು ಆರಿದ ನಂತರ ಅದಕ್ಕೆ ಬೇಕಾದಷ್ಟು ಹಿಟ್ಟು, ಗೋಧಿ ಹಿಟ್ಟು. ಓಕೆ, ಆರಿದ್ಮೇಲೆ ಗೋಧಿ ಹಿಟ್ಟು ಹಾಕೊಂಡು ಈಗ ನಾ ಅದನ್ನ ತೆಗಿತೇನೆ. ರೆಡಿ ಇದ್ದದ್ದು ನಿಮಗೆ ಕರೆದು ತೋರಿಸ್ತೇನೆ. ಸರಿ, ಗಾರಿಗೆ ಏನ್ ಮಾಡ್ತೀರಾ? ಓಹೋ, ಬಿಸಿ ಇರತ್ತೆ. ಆಮೇಲೆ ಪಾತ್ರೆ ದಪ್ಪ ಇದೆ ಇಲ್ರಿ, ಕಂಚಿನ ಪಾತ್ರೆ, ಕಬ್ಬಿಣದ. ಈ ಸಲ ಕಬ್ಬಿಣದ ಕೊಡ್ರಿ, ಅದು ಬಹಳ ದಪ್ಪ ಇದೆ, ಲೇಟ್ ಆಗುತ್ತೆ. ಅದು ಉಕ್ಕಿ ಇದ್ರದ್ದು ಬೀಡು, ಇದು ಕಬ್ಬಿಣದ್ದು. ಇದು ಎಣ್ಣೆ
ಕುಸುಬಿಯಿಂದ ಹಾಕ್ಸಿದ್ದು, ಕುಸುಬಿ ಎಣ್ಣೆ ಕುಸುಬಿ ಹಾಕ್ಸಿದ್ದು. ಅಂದ್ರೆ ನೀವೇ ಇಲ್ಲ, ಹಾಕ್ಸಿ ಮೊದಲ ಮಾಡ್ತಿರೋದಾ? ನಾವು ಹೊಲದಾಗೆ ಬೆಳೆದು ಮಾಡ್ತಿದ್ದೀವಿ. ಈಗ ಎಲ್ಲಾ ತರ ನಮ್ಮ ಹತ್ರ ಬೆಳೆಯೋದಿಲ್ಲ ಈಗ. ಓಹೋ, ಹಿಂಗಾಗಿ ಕುಸುಬಿ ತೆಗೆದುಕೊಂಡು ಗಾಣಕ್ಕೆ ಹೋಗಿ ಹಾಕಿಸ್ಕೊಂಬರ್ತೀವಿ. ಹಬ್ಬ. ಸೊ ಈಗ ಎಣ್ಣೆ ಕಾದಿದೆ. ಹ್ಮ್. ನಾನು ಮೊದಲೇ ಹೇಳಿ ರೆಡಿ ಮಾಡಿಟ್ಟಿದ್ದನ್ನ ಈ ತರ ನೀರು ಹತ್ಕೋಬೇಕು, ಸ್ವಲ್ಪ ಹೀಗೆ ಮಾಡ್ಬೇಕು. ಸೊ ಇದಕ್ಕೆ ನೀವು ಗೋಧಿ ಹಿಟ್ಟು ಹಾಕಿ ಆರಿದ್ಮೇಲೆ ಗೋಧಿ ಹಿಟ್ಟು ಹಾಕಿ ನಮಗೆ ಯಾವ ಹದ ಬೇಕು ಅದಕ್ಕೆ ಅದೇನ್ ಬಾಳ ಹಿಡಿಯಲ್ಲ, ಒಂದ್ ಲೋಟ ಆಗ್ಬೋದು ಅಷ್ಟೇ. ರೆಡಿನೇ ಈಗಿದು ಚಿಕ್ಕದು ಮಾಡ್ಕೊತಿದ್ದೀರಾ? ಈ ತರ ಸ್ವಲ್ಪ ನೀರು ಹತ್ಬೇಕು, ಹತ್ತದಲ್ಲ ಈ ತರ ಮಾಡ್ಕೊಂಡು ಎಲ್ಲ ಬೇಯ್ಬೇಕಲ್ಲ, ಅದಕ್ಕೆ ಮಧ್ಯ ತೂತ್ ಮಾಡೋದು. ಈ ಕುಂಬಳಕಾಯಿ ಗಾರ್ಗಿ, ಇದು ಕುಂಬಳಕಾಯಿದು. ಸೊ ಇದೇ ರೀತಿ ಬೇರೆ ಯಾವ್ದ್ರಿಂದ ಗಾರ್ಗಿ ಗೋಧಿ ಹಿಟ್ಟಿಂದ ಮಾಡ್ಬೋದು. ಬರೀ ಗೋಧಿ ಹಿಟ್ಟು, ಬರೀ ಗೋಧಿ ಹಿಟ್ಟು. ರವೆ ಹಾಕ್ತಾರಲ್ಲ ಅದಕ್ಕೆ? ರವೆನೂ ಹಾಕ್ಬೋದು, ಸಾದಾ ಗೋಧಿ ಹಿಟ್ಟು, ಬಾಂಬೆ ರವದನ್ನು ಮಾಡ್ಬೋದು. ಸೊ ಇದು ಕುಂಬಳಕಾಯಿನೂ ಆರೋಗ್ಯಕ್ಕೆ ಒಳ್ಳೇದು. ಆರೋಗ್ಯಕ್ಕೆ ಒಳ್ಳೆಯದು. ಒಂದು 6 ಗಂಟೆ ಇಟ್ಟು ತಿನ್ಬಹುದು. ಓ ಹೌದಾ? ಇದ್ರಲ್ಲಿ ನೀರೆಲ್ಲ ಹಾಕಿರಲ್ಲ ನಾವು, ನೀರಿನ ಅಂಶ ಇರಲ್ಲ. ಎಷ್ಟ್ ಚೆನ್ನಾಗಿ ಹದ ಬಂದ್ಬಿಟ್ಟಿದೆ. ಗೋಧಿ ಹಿಟ್ಟು ಸುಮ್ನೆ ಕಲ್ಸ್ಕೊಂಡ್ರೆ ಸಾಕಲ್ವಾ? ಸ್ವಲ್ಪ ಅಂದ್ರೆ ಅದು ಕೈಗೆ ಹತ್ತತ್ತಲ್ಲ. ನೀವು ಜಾನಪದ ಕಲಾವಿದೇನು ಹೌದು. ಯಾಕೊಂದು ಜಾನಪದ ಗೀತೆ ಹೇಳ್ಬಾರ್ದು? ಈ ಹೆಚ್ಚಾಗಿ ಜಾನಪದ ಗೀತೆಗಳು ಶಿವ ಪಾರ್ವತಿ ಅವೆಲ್ಲ, ಒಟ್ಟ ರಾಮಾಯಣ ಪುರಾಣ ಮೇಲೆ ಆಗ್ಯಾವಲ್ಲ. ನಾನೊಂದು ಶಿವ ಪಾರ್ವತಿ ಹಾಗ. ಶಿವ ತಾನು ಬಂದಿದ್ದ ನಂದಿಯ ನೇರಿದ್ದ, ನಂದಿಯ ನೇರಿದ್ದ, 15 ದಿನ ಇದ್ದು ಬರುತ್ತೆ ನಂದೆಲ್ಲ, ಎದ್ದು ಬಾರೆ ಎದ್ದು ಬಾ ನಿನ್ನ ಕರಿಯಲ್ಲಿ ಬಂದೆ ನ್ಯಾವತ್ತಾತಲ್ಲೇ. ಓ ಚೆನ್ನಾಗಿ ಬರ್ತಾ ಇವೆ ಅಲ್ಲ? ಚೆನ್ನಾಗಿ ಬರ್ತಾವ. ಉರಿ ಹದ ಇತ್ತಂದ್ರೆ ಚೆನ್ನಾಗಿ ಬರ್ತಾವ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇವೆ. ಒಂಥರ ಬಂಗಾರದ ಬಣ್ಣ ಬರ್ತಾ ಇದೆ. ಹೌದು, ತುಂಬಾ ಚೆನ್ನಾಗಿ ಆಗಿದೆ. ಯುಗಾದಿ ಹಬ್ಬದ ವಿಶೇಷ ನೋಡಿ, ಎಷ್ಟು ಒಳ್ಳೆ ವಾತಾವರಣ ಇದೆ. ಈಗೆಲ್ಲ ದಿನ ಬೆಳಗಾದ್ರೆ ಗ್ಯಾಸ್ ಮುಂದೆ ನಿಂತ್ಕೊಂಡು ಅಡುಗೆ ಮಾಡೋದ್ರಿಂದ ಬಹಳಷ್ಟು ಮಂಡಿ ನೋವೆಲ್ಲ ಕೇಳ್ತಾ ಇದೀವಿ ಅಲ್ವಾ? ಹೌದು. ಸೊ ಅದೇ ಮುಖ್ಯ. ಈಗ ಏನು ಮಾಡೋಕ್ಕಾಗಲ್ಲ, ಕಾಲ ಬದಲಾದಂಗೆ ನಾವು ಬದಲಾಗಿದ್ದೀವಿ. ವೀಕ್ಷಕರೇ, ನಮ್ಮನೇಲೆಲ್ಲ ಗ್ಯಾಸ್ ಅಂದ ತಕ್ಷಣ ಆಫ್ ಮಾಡಿಬಿಡ್ತೀವಿ. ಇಲ್ಲಿ ನೋಡಿ, ಸೌದೆ ಒಲೆನೂ ಬೆಂಕಿ ತೆಗಿಬೇಕು ಅಂದರೆ ಕಟ್ಟಿಗೆ ಎಲ್ಲ, ಸೌದೆ ಎಲ್ಲ ಹೊರಗಡೆ ತೆಗೆದು ನೀರು ಹಾಕಿ ಆರಿಸಿದ್ದಾಯಿತು. ನನ್ನ ಕೈಯಲ್ಲಿ ಬಿಸಿ ಬಿಸಿಯಾದ ಸಿಹಿ ಕುಂಬಳಕಾಯಿ ಗಾರ್ಗಿ ಕೂಡ ಇದೆ. ನಾನಿದು ರುಚಿ ನೋಡಿ ಹೇಗಿದೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಹೇಗೆ ಮಾಡಿ ತೋರಿಸಿದ್ರು ಅಂತ ನೋಡ್ಕೊಂಡು ಬರೋಣ. ಸಿಹಿ ಕುಂಬಳಕಾಯಿ ಗಾರ್ಗಿ. ಸಿಹಿ ಕುಂಬಳಕಾಯಿ ಗಾರ್ಗಿ ಮಾಡುವ ವಿಧಾನ: 1/4 ಕೆಜಿಯಷ್ಟು ಸಿಹಿ ಕುಂಬಳಕಾಯಿಯನ್ನು ತುರಿದು ಬಾಣಲೆಗೆ ಹಾಕಿ ಫ್ರೈ ಮಾಡಿ. ಇದಕ್ಕೆ 1/4 ಕೆಜಿ ಬೆಲ್ಲ ಸೇರಿಸಿ ಕರಗಿಸಿ. ನಂತರ ಗಸಗಸೆ ಹಾಕಿ ಮತ್ತಷ್ಟು ಫ್ರೈ ಮಾಡಿ ಕೆಳಗಿಳಿಸಿ. ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಬೆರೆಸಿ ಗಟ್ಟಿ ಹದಕ್ಕೆ ತಂದುಕೊಳ್ಳಿ. ಈಗ ಮತ್ತೊಂದು ಬಾಣಲೆಗೆ ಕುಸುಬಿ ಎಣ್ಣೆ ಹಾಕಿ ಕಾದ ನಂತರ ಈಗಾಗಲೇ ಸಿದ್ಧವಿರುವ ಸಿಹಿ ಕುಂಬಳದ ಮಿಶ್ರಣದಿಂದ ಸಣ್ಣ ಸಣ್ಣ ಉಂಡೆಗಳಾಗಿ ತೆಗೆದುಕೊಂಡು ಅಂಗೈಯಲ್ಲಿ ಒತ್ತಿ ಉದ್ದಿನ ವಡೆ ಆಕಾರ ಮಾಡಿ ಎಣ್ಣೆಯಲ್ಲಿ ಕರಿದರೆ ಯುಗಾದಿ ಹಬ್ಬಕ್ಕೆ ರುಚಿಕರವಾದ ಖಾದ್ಯ ಕುಂಬಳಕಾಯಿ ಗಾರ್ಗಿ ತಯಾರ್. ಪ್ರವೀಣ ಅವರೇ, ಈಗ ಬೇವು ಮತ್ತು ಸಿಹಿ ಕುಂಬಳಕಾಯಿ ಗಾರ್ಗಿ ರೆಡಿ ಆಗಿದೆ. ರುಚಿ ಟೇಸ್ಟ್ ನೋಡಿ ಹೆಂಗೆ ಅಂತ ಹೇಳ್ರಿ. ಓಕೆ, ಯುಗಾದಿ ಹಬ್ಬದ ವಿಶೇಷ ಬೇವು ಬೆಲ್ಲ 15 ದಿವಸ ಇಟ್ಕೊಂಡ್ರು ತಿನ್ಬೋದು ಅಂತ ಹೇಳಿದ್ದೀರಾ? ತಿಂಗಳಾನ ತಿನ್ಬೋದು, ತಿಂಗಳಾನ್ಗಟ್ಲೆ. ಓಕೆ, ಸೊ ಒಳ್ಳೆ ಆರೋಗ್ಯದಾಯಕವಾದಂಥ ಗಾರ್ಗಿನೂ 1 ವಾರ ಬರುತ್ತೆ. ಹೌದಲ್ವಾ? ಏನೂ ಆಗಲ್ಲ. ಸೊ ಸಿಹಿ ಕುಂಬಳಕಾಯಿ ಗಾರ್ಗಿ. ವೀಕ್ಷಕರೇ, ನನ್ನ ಕೈಯಲ್ಲಿದೆ ಯುಗಾದಿ ವಿಶೇಷ. ಬೇವು ಅಂತ ಮಾತ್ರ ಕರಿತಾ ಇದ್ದಿದ್ದವರು, ಬೇವು ಬೆಲ್ಲ ಎಲ್ಲವೂ ಇದೆ ಇದರಲ್ಲಿ. ಇದನ್ನು ರುಚಿ ನೋಡಿ ಹೇಳ್ತೀನಿ. ಅದಕ್ಕೆ ಮುಂಚೆ ಸಿಹಿ ಕುಂಬಳಕಾಯಿ ಗಾರ್ಗಿ ಇದೆ. ಒಲೆ ಮೇಲೆ, ಸೌದೆ ಒಲೆ ಮೇಲೆ ಮಾಡಿರುವಂಥ ಅಡುಗೆ
ಸಾಂಪ್ರದಾಯಿಕವಾಗಿ. ಹೇಗಿದೆ ಮೇಡಮ್? ತಿಂದಿದ್ರಾ ನೀವು ಯಾವಾಗಾದ್ರೂ ಟೇಸ್ಟ್? ಗಾರಿಗೆ ತಿಂದಿದ್ದೀನಿ, ಸಿಹಿ ಕುಂಬಳಕಾಯಿ ಗಾರಿಗೆ ತಿಂದಿಲ್ಲ. ವಾವ್, ಸ್ವರ್ಗ. ಅದೆಷ್ಟು ಹದವಾಗಿದೆ ಅಂದರೆ ಸಿಹಿ ಕುಂಬಳಕಾಯಿದು ಚೆನ್ನಾಗಿ ಬರ್ತಾ ಇದೆ ಫ್ಲೇವರ್, ಬಾಯಲ್ಲಿ ಘಮ ಘಮ ಅಂತ ಇದೆ. ಕಸಕಸಿ ಹಾಕಿದ್ದಾರೆ, ಬೆಲ್ಲದ ಪ್ರಮಾಣ ಅಂತೂ ಅದ್ಭುತವಾಗಿದೆ. ಆಹಾ, ತುಂಬ ಟ್ರೆಡಿಷ್ನಲ್ ಅಂತ ಫೀಲ್ ಬರ್ತಾ ಇದೆ ನನಗೆ. ಹಬ್ಬದ ವಿಶೇಷ ತುಂಬಾ ರುಚಿಯಾಗಿದೆ. ವೀಕ್ಷಕರೇ, ಖಂಡಿತವಾಗಿ ನೀವು ಮಾಡ್ಕೊಳ್ಳಿ. ನಾನಂತೂ ಪುಣ್ಯ ಮಾಡಿದ್ದೀನಿ, ಸೌದೆ ಒಲೆದ ತಿಂಡಿ ತಿಂದೆ. ಈಗ ಇದು ಬೇವು, ತುಂಬ ಆರೋಗ್ಯದಾಯಕವಾದಂಥ ಎಷ್ಟೊಂದು ಡ್ರೈ ಫ್ರೂಟ್ಸ್ ಹಾಕಿ ಎಲ್ಲ ಮಾಡಿ ತೋರಿಸಿದ್ದಾರೆ. ಬೇವು ಸ್ವಲ್ಪ ಇದೆ, ಜಾಸ್ತಿ ಅಂತ ಭಯ ಇದೆ ನನಗೆ ಆಗಲೇ. ಬಂತ ಕಹಿ? ಬೇವು ಬಂತು. ಚೆನ್ನಾಗಿ ಡ್ರೈ ಫ್ರೂಟ್ಸ್ ಇದೆ ಅನ್ನೋಷ್ಟರಲ್ಲಿ ಸ್ವಲ್ಪ ಕಹಿನೂ ಇದೆ ಅಂತ ಫೀಲ್ ಕೊಡ್ತಾ ಇದೆ. ಬಟ್ ಅಫ್ಕೋರ್ಸ್ ಜೀವನದಲ್ಲಿ ಸಿಹಿ ಕಹಿ ಎರಡನ್ನೂ ನಾವು ಅಷ್ಟೇ ಸಮನಾಗಿ ಸೇವಿಸಬೇಕು, ಅದನ್ನು ನಾವು ಸ್ವೀಕರಿಸಬೇಕು ಅದೇ ರೀತಿ ಅನ್ನೋದೇ ಒಂದು ಸಂಕಲ್ಪ ಈ ಯುಗಾದಿ ಹಬ್ಬದ ವಿಶೇಷ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಆಹಾ, ಎಂಥ ರುಚಿಯ. ವೀಕ್ಷಕರಿಗೆಲ್ಲ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಯುಗಾದಿ ಹಬ್ಬದ ವಿಶೇಷ ಸಂಚಿಕೆ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹಿತ ಮಿತ ಶುಚಿ ರುಚಿ ಸಾಧಿಸೋಣ, ಆಹಾ ಎಂಥ ರುಚಿ ಅನ್ನೋಣ. ಏನಂತೀರಿ? ಯುಗಾದಿ ಯುಗಾದಿ ಬಂದಾಗ ಹಬ್ಬ ಹಸಿರು ಚಿಗುರು ಈ ಮನದ ತುಂಬ. ಈ ಬೇವು ಈ ಬೆಲ್ಲ ಸವಿದಾಗ ಹಬ್ಬಬ್ಬ ನಗೆಯ ಹೊನಲು ಈ ಮನೆಯ ತುಂಬ. ಮನದ ಮಾಮರದಲ್ಲಿ ನಾವೆಲ್ಲ ಕೋಗಿಲೆಯಾಗಿ. ಸಾಂಪ್ರದಾಯಿಕವಾಗಿ ಸೌದೆ ಒಲೆ ಮೇಲೆ ಯುಗಾದಿ ಹಬ್ಬದ ವಿಶೇಷ ಅಡುಗೆಗಳನ್ನೆಲ್ಲ ಮಾಡಿ ತೋರಿಸಿದ್ರಿ. ಸಾಕಷ್ಟು ಹಬ್ಬದ ಬಗ್ಗೆ ಕೂಡ ಮಾಹಿತಿ ಕೊಟ್ರಿ. ತಮಗೆ ಅನೇಕ ಧನ್ಯವಾದಗಳನ್ನು ಹೇಳಿ ತುಂಬಾನೇ ಖುಷಿ ಆಗ್ತಾ ಇದೆ. ಒಂದು ನನಗೂ ಬಹಳ ಸಂತೋಷ ಆಯಿತು. ಯಾಕಂದ್ರೆ ಈಗಿನ ಕಾಲದವ್ರಿಗೆ ತೋರಿಸಲಿಕ್ಕೆ ನನ್ನಿಂದ ಆಯಿತು. ಆಮೇಲೆ ಇದೇ ಒಂದು ಸೌಭಾಗ್ಯ ನನಗೆ ನೀವು ದೂರದರ್ಶನದವರು ನೀಡಿದ್ದು, ನಾನು ನಿಮಗೆಲ್ಲ ಹೇಳಿದ್ದು ಭಾಳ ಖುಷಿ ಆಯಿತು. ತುಂಬ ತುಂಬ ಧನ್ಯವಾದಗಳು. ಸೊ ವೀಕ್ಷಕರಿಗೆಲ್ಲ ಒಂದ್ಸರಿ ಯುಗಾದಿ ಹಬ್ಬದ ವಿಶೇಷ ಶುಭಾಶಯಗಳನ್ನು ತಿಳಿಸ್ಬಿಡೋಣ. ಹಾಗಿದ್ರೆ ಯುಗಾದಿ ಹಬ್ಬದ ಶುಭಾಶಯಗಳು.